ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟ ತಾಳ್ಬೆಟ್ಟದಲ್ಲಿ ನಾವು ಇದ್ದೀವಿ. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ಇವತ್ತು ಭೀಮನ ಅಮಾವಾಸ್ಯೆ ಎಂದು ಪ್ರಯುಕ್ತ ಸಾಕಷ್ಟು ಭಕ್ತಾದಿಗಳು ಬಂದಿರ್ತಾರೆ. ಈ ತಾಳ್ಬೆಟ್ಟದಲ್ಲಿ ನೋಡೋಕ್ಕೆ ಇಷ್ಟು ಮಟ್ಟಿಗಿದ್ದಾರೆ. ಇಲ್ಲಿ ಸಾಕಷ್ಟು ಜನಗಳಿಗೆ ಮಾದಪ್ಪ ಬಂದಿರೋದ್ರಿಂದ ಜನಗಳಿಗೆ ಅನುಕೂಲ ಆಗಿದೆ. ಹೇಗೆ ಏನು ಎತ್ತ ಅಂತ ಕೇಳೋಣ. ಸರ್ ನಮಸ್ಕಾರ. ನಾವು ಕೆಂಗೇರಿಯಿಂದ ಬಂದಿದ್ದೀವಿ. ನಮ್ಮ ಹೆಸರು ಸುನಿಲ್ ಅಂತ. ನಾವು ಸ್ವತಃ ನಮ್ಮ ತಂದೆಯವ್ರ ಕಾಲದಿಂದನೂ ನಮ್ಮ ಮಾದಪ್ಪನ ಬೆಟ್ಟ ನೋಡ್ಕೋತಾನೆ ಬಂದಿದ್ದೀವಿ. ಅವಾಗಿರೋ ಮಾದಪ್ಪನ ಬೆಟ್ಟಕ್ಕೂ ಇವಾಗಿರೋ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೂ ತುಂಬ ವ್ಯತ್ಯಾಸ ಇದೆ. ಅವಾಗ ರಾತ್ರಿ 6-6:30 ಮೇಲ್ಗಡೆ ತಾಳ್ಬೆಟ್ಟದಿಂದ ಮೇಲಕ್ಕೆ ಹೋಗಿ ಯಾರು ಎದುರುತ್ತಾ ಇದ್ರು, ಇಷ್ಟಪಡ್ತಾ ಇರಲಿಲ್ಲ. ಕಾಡು ಪ್ರಾಣಿಗಳ ಕಾಟ ಮತ್ತು ಹೋಗ್ಲಿಕ್ಕೆ ಭಯ ಈ ಥರ ಇತ್ತು. ರಸ್ತೆನೂ ತುಂಬ ಹದ್ವಾನ ಆಗೋಗಿತ್ತು. ಬಟ್ ಇವಾಗ ಒಳ್ಳೆ ರಸ್ತೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಮಾಡೋಕ್ಕಂದರೆ ಆಡಳಿತ ಮಂಡಳಿಯವರು ಅಲ್ಲಿ ಸ್ವಲ್ಪ ಗಾಬ್ರೇಜ್ ಬಾಕ್ಸ್ಗಳಿಟ್ಟು ಬ್ಯಾಗ್ಗಳಿಟ್ಟು ಜನತೆಗಳಿಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಾಗಿರೋ ಕೆಲಸ ಆಡಳಿತದ್ದು. ಒಳ್ಳೆ ಆದಾಯನೂ ಬರ್ತಾ ಇದೆ. ಆದಾಯ ತಕ್ಕಂತೆ ಇಲ್ಲಿ ರಿಸಲ್ಟ್ ಆಚೆ ಬರ್ತಾ ಇಲ್ಲ. ಅದೊಂದು ಕಾರಣದಿಂದ ನಾವು ಆಡಳಿತ ಮಂಡಳಿ ಬೇಸರಾಗಿ ಏನು ಕೇಳ್ಕೊತೀವಿ ಅಂದರೆ ಅಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ಯಾವುದೇ ಧೂಮಪಾನ ಆಗಲಿ, ಗುಟ್ಕಾಗಳಾಗಲಿ, ಎಣ್ಣೆಗಳಾಗಲಿ, ಯಾವುದೇ ರೀತಿಯಾದಂತಹ ಮದ್ಯ ವಸ್ತುಗಳನ್ನ ಸಿಗದೇ ಇರೋ ಥರ ನೋಡಿಕೊಂಡು ಒಂದು ಸ್ವಚ್ಛತೆ ಕಾಪಾಡಿದ್ರೆ ಮಾದಪ್ಪನ ಹೆಸರು ಇನ್ನೂ ಮೇಲೆ ಹೋಗೋದಂತೂ ಖಂಡಿತ. ಸೊ ನಾವು ಅದನ್ನೇ ಇಷ್ಟಪಡೋದು. ಇವರು ನಮ್ಮ ಮಗಳು ಸನ್ನಿಧಿ ಅಂತ, ಇವರು ನಮ್ಮ ಮಾದಪ್ಪ ಅವ್ರದ್ದೊಂದು ಹಾಡು ಹೇಳ್ತಾರೆ. ಚಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಚಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಆಹಾ ಚಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ. ಸನ್ನಿಧಿ 7th SJR ಕೆಂಗೇರಿ ಪಬ್ಲಿಕ್ ಸ್ಕೂಲ್. ನಿಮ್ಗೆ ಒಳ್ಳೇದಾಗಲಿ, ಮಾದಪ್ಪನ ಆಶೀರ್ವಾದ ಸಿಕ್ಲಿ ಅಂತ ನಾವು ಕೇಳ್ಕೊಂಡು ಸನ್ನಿಧಿ ಅನ್ನೋ ಹುಡುಗಿಗೆ ಒಂದು ಮಾಯ್ಕಾರ ಮಾದಪ್ಪ ಆಶೀರ್ವಾದ ಮಾಡಿ ಇನ್ನು ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ನಾವು ಕೇಳ್ಕೊಂತೀವಿ. ಜನೆಯಲ್ಲಿ ಕುಂತು ಉಯ್ಯಾಲೆಯಾಡೋಂಗೆ ಮುದ್ದಿನ ಮೊಗ್ಗಲಿ ಕುಂತು ಮೈಕಾರ ಮಾದಪ್ಪನ ದರ್ಶನ ಮಾಡೋದಕ್ಕೆ ಎತ್ತಿನ ಗಾಡಿನಲ್ಲಿ ಬಂದಿದ್ದಾರೆ. ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀರಾ ಇವಾಗ? ಹೌದು ಸರ್, ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೇಗಿದೆ ರಶ್ ಇವಾಗ? ಕ್ರೌಡ್ ಅಮಾವಾಸ್ಯೆ ಆದಾಗ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ. ನೀವು ಎತ್ತಿನ ಗಾಡಿನಲ್ಲಿ ಹೋಗಿ ಎತ್ತಿನ ಗಾಡಿಯಿಂದ ಎಲ್ಲಿಂದ ಬಂದಿದ್ದೀವಿ ಸರ್? ಚಾಮರಾಜನಗರದಿಂದ ಬಿಸಿಲವಾಡಿ ಅಂತ. ಹೌದು, ಬಿಸಿಲವಾಡಿಯಿಂದ ನೀವು ಎತ್ತಿನ ಗಾಡಿಯಲ್ಲಿ ಬಂದಿದ್ದೀವಿ. ಯಾವತ್ತು ಬಂದ್ರಿ? ನೆನ್ನೆ ಬಂದ್ರಾ? ಮೊನ್ನೆ ಬಂದಿದ್ದು. 3 ದಿನ ಆಯ್ತು. 3 ದಿನ ಆಯ್ತು ಬಂದು. ತಮ್ಮ ಹೆಸರು ಸರ್? ಸರ್ ರಾಜು ಅಂತ. ಪರವಾಗಿಲ್ಲ. ಇವಾಗ ಮೇಲ್ಗಡೆ ಹೋದ್ರೆ ಇವಾಗ ರಶ್ ಕ್ರೌಡ್ ಜಾಸ್ತಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬೆಳಗ್ಗೆಯಿಂದ ಸ್ವಲ್ಪ ಕ್ರೌಡ್ ಇತ್ತು. ಇಲ್ಲಿ ಮಾದಪ್ಪನ ದೇಶದಲ್ಲಿ ಇವಾಗ ಹೆಂಗ್ ಅನಿಸ್ತತಿ ಇವಾಗ ಮಾಡಿರೋಂಥ ಸೌಕರ್ಯ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ ಸೌಕರ್ಯ ಎಲ್ಲ. ಎತ್ತಿನ ಗಾಡಿಯಲ್ಲಿ ಮಾದಪ್ಪನಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಹಿಂಗೆ ಮಾಡ್ತೀರಾ? ವರ್ಷಕ್ಕೊಂದ್ಸಲ ಎತ್ತಿನ ಗಾಡಿಯಲ್ಲಿ ಬಂದು ಭೀಮನ ಅಮಾವಾಸ್ಯೆಗೆ ಬಂದು ಸೇವೆ ಸಲ್ಲಿಸ್ತಾರಂತೆ. 3 ದಿನ ಹಿಂದೆನೇ ಬಂದಿದ್ದಾರಂತೆ. ಇವು ನಿಮ್ದು ಊರು? ಬಿಸಿಲವಾಡಿ, ಚಾಮರಾಜನಗರ ಬಿಸಿಲವಾಡಿಯಿಂದ ಬಂದಿದ್ದಾರೆ. ಇವ್ರದ್ದೊಂದು ಬಳಗನೆ ಒಂದು ಪ್ರತಿ ವರ್ಷದಲ್ಲಿ ಬರ್ತಾ ಇರ್ತಾರೆ ಎತ್ತಿನ ಗಾಡಿನಲ್ಲಿ ಸೇವೆ ಸಲ್ಲಿಸೋದಕ್ಕೆ. ಧೂಪದೀಪ ನೈವೇದ್ಯ ಸರ್, ತಾವು ಎಲ್ಲಿಂದ ಬರ್ತಾ ಇರೋದು? ಸರ್, ನಾವು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಬೆಟ್ಟದಪುರ ಗ್ರಾಮದಿಂದ ಬರ್ತಾ ಇರೋದು. ನಾವೇನಪ್ಪ ಅಂದರೆ ಪ್ರತಿ ತಿಂಗಳು ಇಲ್ಲಿ ಬರ್ತೀವಿ ಸರ್. ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತ. ಹೌದು ಸರ್, ಜಾಸ್ತಿ ಇವತ್ತು ನಮ್ಮೂರಲ್ಲೂ ಭೀಮನ ಅಮಾವಾಸ್ಯೆ ಮಾಡಿದ್ವಿ. ಹೋಗ್ತಾ ಇರೋದು ಪ್ರತಿ ವರ್ಷ ಸರ್. ನಮ್ಮೂರಲ್ಲೂ ಭೀಮನ ಅಮಾವಾಸ್ಯೆ ಮಾಡಿಬಿಟ್ಟು ಇಲ್ಲಿ ಬರ್ತೀವಿ ಸರ್. ಅಲ್ಲಿ ನಮ್ಮೂರಲ್ಲೂ ಒಂದು 10,000 ಜನ ಬೆಟ್ಟದಪುರ ಅಂತ ಅಲ್ಲಿ ಜನ ಅಂತ ಊಟ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಮಾಡ್ಕೊಂಡು ಈಗ ಭೀಮನ ಅಮಾವಾಸ್ಯೆ ಅಂತ ಹೇಳಿಲ್ಲ, ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆ ಹೌದು ಸರ್, ದಾಸೋಹ
ಮಾಡ್ತೀವಿ ಸರ್. ಪ್ರತಿ ತಿಂಗಳು ನಡೀತಿರ್ತದೆ. ವರ್ಷನೂ ಅಷ್ಟೇ ಭೀಮ್ ಅಮಾವಾಸ್ಯೆ ನಮ್ಮೂರಲ್ಲಿ ತೀರ್ಸ್ಕೊಂಡು ಇಲ್ಲಿ ಬರ್ತೀವಿ ಸರ್. ಇಲ್ಲಿ ಬಂದು ಒಂದಿನ ಸ್ಟೇ ಆಗಿತ್ತು. ಇಲ್ಲಿ ಯಾವ ರೀತಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವು 6 ವರ್ಷ. 6 ವರ್ಷದ ಹಿಂದೆ ರಸ್ತೆಗಳು ಹೇಗಿತ್ತು? ಸರ್ ಸರ್ ಅವಾಗಲೆಲ್ಲ ಹದಗೆಟ್ಟಿತ್ತು, ಫುಲ್ ಆಕ್ಸಿಡೆಂಟು. ಮತ್ತೆ ಇವಾಗಲೂ ಆಕ್ಸಿಡೆಂಟ್ ಐತೆ. ಯಾಕಪ್ಪ ಅಂದ್ರೆ ರೋಡ್ ಎಲ್ಲ ನೈಸ್ ರೋಡ್ ರೀತಿ ಆಗ್ಬಿಟ್ಟೈತೆ. ವೆಹಿಕಲ್ಗೆಲ್ಲ ಸ್ಪೀಡ್ ಜಾಸ್ತಿ, ಅದರಿಂದ ಹೌದು. ಆಮೇಲೆ ಫಾರೆಸ್ಟ್ ಏರಿಯಾ, ಅಲ್ಲಿ ಒಂದು ಸ್ವಲ್ಪ ಜನ ನಿಧಾನಕ್ಕೆ ಬರಬೇಕು. ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಅವರು ಇದಾಕೊಂಡು ಹಂಸ್ಗಳು ಹಾಕೊಂಡು ಬಂದ್ರೆ ಆಡಳಿತ ಮಂಡಳಿಯವರು ಸ್ವಲ್ಪ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಹೌದು. ಯಾಕಪ್ಪ ಅಂದ್ರೆ ಸರ್ ಸ್ವಚ್ಛತೆ ಮೊದಲಿಗಿಂತ ಪರವಾಗಿಲ್ಲ ಸರ್ ಇವಾಗ. ಯಾಕಪ್ಪ ಅಂದ್ರೆ ಮೇಂಟೆನೆನ್ಸ್ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ತಿರುಪತಿ ಮಾದರಿಯಲ್ಲಿ ಮಾಡಬೇಕು ಅಂತ ದೇವಸ್ಥಾನನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ನಮ್ಮ ಕೈಲಿ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅಂದರೆ ನಾವು ಒಂಚೂರು ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ಬೇಕು, ಸಹಕಾರ ನೀಡಬೇಕು, ಆಡಳಿತ ಮಂಡಳಿನೂ ಸಹ ಕೊಡಬೇಕು. ಹೌದು ಸರ್. ತಮ್ಮ ಹೆಸರು? ನಿಮ್ದೊಂದು ಟೀಮ್ ಲೂಡೋ ಟೀಮ್ ಅಂತ ಸಂಜೆ ಆಯ್ತು ಅಂದ್ರೆ ಲೂಡೋ ಗ್ಯಾಂಗ್ ನಮ್ದೆಲ್ಲ. ನಮ್ಮೂರಿಂದ ಬೆಟ್ಟ ಸುಮಾರು ಜನ ಪಾದಯಾತ್ರೆ ಎಲ್ಲ ಬರ್ತಾರೆ ನಮ್ಮ ಸೈಡಿಂದ. ಎಲ್ಲ ಭಕ್ತಾದಿಗಳೆಲ್ಲ ಮಾಯ್ಕಾರ ಎಲ್ಲರೂ ಒಳ್ಳೇದು ಮಾಡಲಿ. ಮಾದಪ್ಪ ಅರುವಿ ಆಲರುವಿ ನೂರೊಂದರುವಿ ಆಲರುವಿ ಅರುವಿ ಅರುವಿ ಆಲರುವಿ ನೂರೊಂದರುವಿ ಆಲರುವಿ ಆಲರುವಿ ಮ್ಯಾಲುವಿನ ದಂಡೆ ವಾಲಾಡಾಡಿ ಬಂತಪ್ಪ ಆಲಂಬಾಡಿಯ ಗೌಡನ ರಾಯ ಬಾರೋ ಮುದ್ದು ಮಾದಪ್ಪ ಅರುವಿ ಅರುವಿ ಆಲರುವಿ ನೂರೊಂದರುವಿ ಆಲರುವಿ ಆಲರುವಿ ಮ್ಯಾಲುವಿನ ದಂಡೆ ವಾಲಾಡಾಡಿ ಬಂತಪ್ಪ ಆಲಂಬಾಡಿಯ ಗೌಡನ ರಾಯ ಬಾರೋ ಮುದ್ದು ಮಾದಪ್ಪ. ಈಗ ಮಾದೇಶ್ವರನ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿದ್ದೀವಿ. ಈಗ ಇಲ್ಲಿನ ಸ್ಥಳೀಯರು, ಅಮ್ಮ ನೀವು ಯಾವ ಊರವರು? ನಾವು ರಾಮನಹಳ್ಳಿಯವರಪ್ಪ. ರಾಮನಹಳ್ಳಿಯಲ್ಲಿ ಮೈಸೂರು ಪಕ್ಕ ರಾಮನಹಳ್ಳಿ. ಇಲ್ಲ ಇಲ್ಲ ರಾಮನಹಳ್ಳಿ ಅಂದ್ರೆ ಮಾದಾಪುರದ ಶೂಟಿಂಗ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 25 ವರ್ಷದಿಂದ ಯಾವಾಗಲೂ ಇದೇ ದಿನ ಅಮಾಸೆಗೆ ಬರ್ತೀವಿ. ಇಲ್ಲಿನ ನಿಮಗೆ ಇವಾಗ ಇಲ್ಲಿ ಕುಂದುಕೂರ್ತಾ ಇದೆಯಾ, ಇಲ್ಲ ಆರಾಮಾಗಿ ನಿಮಗೆ ದರ್ಶನ ಆಗ್ತಾ ಇದೆ? ನಮ್ಗೆ ಆರಾಮಾಗೈತೆ, ನಮ್ಗೇನು ತೊಂದರೆ ಇಲ್ಲ. ನಮ್ಗೆ ನಮ್ಮ ಅಪ್ಪನ ಮನೆಗಿಂತ ಹೆಚ್ಚಾಗಿ ನಮ್ಗೆ ಮಾದಪ್ಪನ ಬೆಟ್ಟನೇ ನಮ್ಗೆ ಅನುಕೂಲ. ಸರಿನಾ? ಅಪ್ಪನ ಮನೆ ಇದು ಎಲ್ಲ ಇಲ್ಲಿ ದಾಸೋಹ ಎಲ್ಲ ನಮಗೆಲ್ಲ ಅನುಕೂಲ ಅದಪ್ಪ. ನಮಗೆಲ್ಲ ಅನುಕೂಲ ವ್ಯವಸ್ಥೆ ಇದೆ. ವ್ಯವಸ್ಥೆನೂ ಅದಪ್ಪ. ಬೇರೆ ಥರ ಏನಾದರೂ ಮಾಡಬೇಕಾ? ಇಲ್ಲ ನಮಗೆಲ್ಲ ಎಲ್ಲ ಅನುಕೂಲ ಇಲ್ಲ. ಚೆನ್ನಾಗಿ ಇಲ್ಲಿನ ಸ್ಥಳೀಯರು ಈಗ ಹೇಳ್ತಿರೋ ಪ್ರಕಾರ ಇಲ್ಲಿ ಯಾವುದೇ ರೀತಿ ಆಗಿರ್ಬೋದು, ಇಲ್ಲಿ ಎಲ್ಲ ಥರ ಕುಂದುಕೊರತೆ ಏನಿಲ್ಲ. ಮಾದಪ್ಪನ ದರ್ಶನ ಅದು ಆರಾಮಾಗಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲ ಇಲ್ಲಿನ ಸ್ಥಳೀಯರು ಹಾಗೂ ಇನ್ನೂ ಜಾಸ್ತಿ ಜನ ಬರ್ತಾರೆ. ಇನ್ನೂ ಒಂದು ಸ್ವಲ್ಪ ಬೇಕು, ಹೆಲ್ಪಿಂಗ್ ಬೇಕು, ಅನುಕೂಲ ಬೇಕು. ಅದೇ ಯಾವ ತರ ಅನುಕೂಲ ಬೇಕು? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬೇಡ, ಕ್ಯೂವಲ್ಲೇ ಬೇಗ ಬಿಟ್ರೆ ಸರಿ. ಯಾವ ತರ ಬಿಡಬೇಕು ದರ್ಶನ? ನಿಮ್ಗೆ ದರ್ಶನ ಮಾಮೂಲಿ ದರ್ಶನ ಇಲ್ಲ ಸರ್, ನಮ್ಗೇನು ಟಿಕೆಟ್ ಏನು ಬೇಡ ಸರ್. ನಾವು ನೋಡೋದು ದರ್ಶನಕ್ಕೆ ಇದ್ರಾಗೆ ಗಣಸ್ಯಾವ್ಗೆ ಆಲರುವಿಯ ಹಿರಿಸ್ಯಾವ್ಗೆ
ಮಜ್ಜಣಕ್ಕೆದ್ದು ಬಾರಪ್ಪ ಮುದ್ದು ಮೊಕದಮ್ಮ. ಸರ್ ನಾವಿಲ್ಲಿ ಸ್ಥಳೀಯರು. ನನ್ನ ಹೆಸರು ಜಯಂತ್ ಅಂತ. ಇಲ್ಲಿ ಏನಾಗಿದೆ ಅಂದರೆ ಭೀಮನಮಸ್ಗೆ ಒಂದೇ ಸರಿ ಫುಲ್ ರಶ್ ಬಂದ್ಬಿಡುತ್ತೆ ಸರ್. ಹೆಣ್ಮಜನೆ ಮತ್ತು ಅಮಾವಾಸ್ಯೆಗೆ ಮಾತ್ರ ಇದು ಫುಲ್ ರಶ್ ಇರುತ್ತೆ. ಬಿಡ್ತಿದ್ದಿನಲ್ಲಿ ಕಡಿಮೆ ಇದೆ. ಇಲ್ಲಿ ಆಡಳಿತ ಮಂಡಳಿನೂ ಅವರು ಮ್ಯಾನೇಜ್ ಮಾಡಿದ್ದಾರೆ. ಬರೋ ಭಕ್ತಾದಿಗಳು ಒಂಚೂರು ಸಹಕಾರ ಮಾಡಬೇಕು ಸರ್. ಯಾಕಂದರೆ ಒಂದೇ ಸರಿ ಜನ ನುಗ್ಗಿದ್ರೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ 65 ವರ್ಷದವ್ರಿಗೆ 0 ಟಿಕೆಟ್ ಮಾಡಿದ್ದಾರೆ. ಹ್ಯಾಂಡಿಕ್ಯಾಪ್ಟ್ಗೆ ಸಪ್ರೇಟು 4ನೇ ನಂಬರ್ ಗೇಟಲ್ಲಿ ಬಿಡ್ತಾ ಇದ್ದಾರೆ. ಮತ್ತು ಧರ್ಮ ದರ್ಶನನೂ ಬಿಡ್ತಾ ಇದ್ದಾರೆ. ಮತ್ತು 250 ರೂಪಾಯಿ ಟಿಕೆಟು ಬಿಡ್ತಾ ಇದ್ದಾರೆ. ಇಲ್ಲಿ 4 ಕಡೆನೂ ಇದಿದೆ ಸರ್, ಗೇಟ್ ಇದೆ. ಅದರಿಂದ ಒಂದು ಸ್ವಲ್ಪ ನಿಧಾನ ಆಗ್ಬೋದು, ಅದೇ ದರ್ಶನ ಆಗುತ್ತೆ. ಮತ್ತು ಬರೋ ಭಕ್ತಾದಿಗಳಿಗೆ ಎಲ್ರಿಗೂ ದಾಸೋಹ ಪ್ರಸಾದನೂ ಇದೆ. ಕಂಟಿನ್ಯೂ 24 ಗಂಟೆ ಟೈಮು ಇದೆ. ಬೆಳಗ್ಗೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ. ಮತ್ತು ಭಕ್ತಾದಿಗಳನ್ನು ಪೊರ ಮಾಡಿ ಅವರು ಅಡುಗೆ ಮಾಡಿ ಎಲ್ಲ ಕಡೆನೂ ಬಡಿಸ್ತಾ ಇದ್ದಾರೆ. ಇಲ್ಲೇನಂದರೆ ಜನ ಒಂಚೂರು ಬರೋರು ಶಿಸ್ತು ಕಲಿಬೇಕು ಸರ್. ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನ್ಗೆ ಹಾಕಬೇಕು. ಈಗ ವಾಟರ್ ಬಾಟಲ್ನ ಕಾಪಾಡಬೇಕು. ಜನ ಸಹಕರಣೆ ಕೊಡಬೇಕು. ಯಾಕಂದರೆ ಮಾದಪ್ಪನ ಬೆಟ್ಟ ಇದ್ದು ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ. ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಮಾದಪ್ಪ ಚೆನ್ನಾಗಿ ಸೌಕರ್ಯ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಅಭಿವೃದ್ಧಿನೇ ಆಗ್ತಾ ಇದೆ. ಈಗ ತಿರುಪತಿ ಮಾಡಲಲ್ಲಿ ಇದು ನಡೀತಾ ಇದೆ ಸರ್. ಇದು ಕ್ಯೂ ಸಿಸ್ಟಮ್ ನಡೀತಾ ಇದೆ. ನೆಕ್ಸ್ಟ್ ಇವ್ರು ಬಂದಾಗ ಈ ನಿತ್ಕಲ ಸಿಸ್ಟಮ್ ಇರಲ್ಲ. ಕ್ಯಾಬಿನ್ ಹಾಕಿ ಕುಣಿಸಿ ಅವ್ರಿಗೆ ಊಟ ಮಾಡಿಸಿ ಅಲ್ಲಿಂದ ನಿಧಾನಕ್ಕೆ ಬಿಡ್ತಾರೆ. ಒಂಚೂರು ತಾಳ್ಮೆ ಇರಬೇಕು ಸರ್. ಸರ್ಕಾರ ಇದ್ರ ಬಗ್ಗೆ ಒಂಚೂರು ಗಮನ ತಗೊಂಡು ಬೇಗ ಮಾಡಬೇಕು. ಅಷ್ಟು ಜನಗಳು ಬಂದ್ಬಿಟ್ಟು ಬೇರೆ ದಿವಸ ಬಂದ್ರು ನಡೀತದೆ ಸರ್. ಅಮಾವಾಸ್ಯೆ ದಿವಸನೇ ಅಂತ ಬಂದ್ರೆ ಕ್ರೌಡ್ ಆಗುತ್ತೆ. ಯಾಕಂದ್ರೆ ತಿಂಗಳು ಸೇವೆಯವರು ಜಾಸ್ತಿ ಬರ್ತಾ ಇರ್ತಾರೆ ಸರ್. ಮಂಡ್ಯ ಮತ್ತೆ ಈ ಕಡೆ ಚಾಮರಾಜನಗರ, ಮೈಸೂರು ಈ ಭಾಗದವರು ತಿಂಗಳು ಬರ್ತಾ ಇರ್ತಾರೆ ಸರ್. ಅವ್ರ ಜೊತೆಗೆ ಮತ್ತೆ ಇನ್ನು ಈಗ ಮಾದಪ್ಪನ ಬೆಟ್ಟ ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾದಲ್ಲಿ ಮಾದಪ್ಪನ ಬೆಟ್ಟ ಅಂದರೆ ಫುಲ್ ಫೇಮಸ್ ಆಗಿದೆ. ಅದರಿಂದ ಜಂಗಲಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ಎಲ್ಲ ಒಂಚೂರು ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ಸಹಕರಿಸಬೇಕು. ವಿನಂತಿ. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ. ಅದಕ್ಕೆ ಜನ ಜಾಸ್ತಿ ಆಯ್ತಾ ಇದ್ದಾರೆ ಸರ್. ಅರುವಿ ಅರುವಿ ಆಲರುವಿ 101 ಅರುವಿ ಆಲರುವಿ.